ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತು ಬನ್ನರ್ಘಟ್ಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಅಂತ ಮೆಂತೆ ಪಲಾವ್ ಮಾಡ್ಕೊಳ್ತಾ ಇದ್ವಿ. ಈ ಕಡೆ ಪಾಪಗೆ ಸಿಹಿ ಕುಂಬಳಕಾಯಿ ಹಾಕಿ ಕಿಚಡಿ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯಾರೆಲ್ಲ ಚೆಕ್ಔಟ್ ಮಾಡಿಲ್ಲ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಬಟಾಣಿ ಕಾಳು ಮತ್ತು ಸಿಹಿ ಕುಂಬಳಕಾಯಿ ಎಲ್ಲ ಹಾಕಿಬಿಟ್ಟು ಈ ರೆಸಿಪಿ ಮಾಡಿಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ. ಯಾವ ಮಕ್ಕಳೆಲ್ಲ ಊಟ ಮಾಡಲ್ಲ ಅಂತ ಹೇಳ್ತಾರೆ, ಒಂದೇ ಟೇಸ್ಟು ತಿಂದು ತಿಂದು ಬೋರಿಂಗ್ ಆಗಿರುತ್ತೆ. ಹಾಗಾಗಿ ಈ ರೆಸಿಪಿ ಮಾಡಿ ತಿನ್ನಿಸಿ, ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳೂ ಅಷ್ಟೇ 1 ಇಯರ್ 2 ಮಂತ್ ಆಗಿದೆ. ತುಂಬ ಇಷ್ಟಪಟ್ಟು ಇದನ್ನೆಲ್ಲ ತಿಂತಾಳೆ. ನಾನು ಒಂದೇ ಥರ ರೆಸಿಪಿ ಮಾಡಲ್ಲ, ಡೈಲಿ ಒಂದೊಂದು ರೆಸಿಪಿ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅವಳು ಇಷ್ಟಪಟ್ಟು ತಿಂತಾಳೆ. ಅದಾದಮೇಲೆ ನಾವು ಎಲ್ಲಿಗಾದರೂ ಹೋಗುವಾಗ ಅಲ್ಲಿ ನಮಗೆ ಎಲ್ಲನೂ ಸಿಗುತ್ತೆ, ಬಟ್ ಮಕ್ಕಳಿಗೆ ಯಾವ ಥರ ಫುಡ್ ಸಿಗುತ್ತೆ ಗೊತ್ತಿಲ್ಲ, ಅಲ್ಲಿ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಅವಳಿಗಂತ ಕಿಚಡಿನ ಎತ್ತಿಟ್ಕೊಂಡಿದ್ದೆ. ಆರಾಮ್ಸಿಗೆ ನನ್ನ ಮಗನೂ ತಿನ್ಕೊತಾನೆ, ಮಗಳು ತಿನ್ಕೊತಾಳೆ ಅಂತ ಹೇಳಿ ಅಲ್ಲೋದ್ಮೇಲೆ ನಾನು ಮಧ್ಯಾಹ್ನ ಅವಳಿಗೆ ಸಲಾಡ್ ಸಿಕ್ತು, ಫ್ರೂಟ್ ಸಲಾಡು. ತುಂಬ ಖುಷಿಯಿಂದ ಇದ್ದೆ ನಾನು. ಆ್ಯಕ್ಚುಲಿ ಅವಳು ಆರಾಮ್ಸೆ ತಿನ್ಕೊತಾ ಇದ್ಲು. ಬನ್ನರ್ಘಟ್ಟ ಝೂ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಆರಾಮ್ಸೆ ಓಡಾಡೋಕ್ಕಾಗಿರ್ಬೋದು, ಅಲ್ಲೆಲ್ಲ ಪ್ರಾಣಿಗಳು ನೋಡಿಕೊಂಡು ಎಂಜಾಯ್ ಮಾಡ್ತಾರೆ. ಪ್ಲೀಸ್ ಅಲ್ಲಿಗೆ ಯಾರಿಗಾದ್ರೂ ಮಕ್ಕಳು ಕರ್ಕೊಂಡು ಹೋಗಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ನನ್ನ ಮಗಳಂತೂ ಕಾಲು ಬಂದಾಗಿಂದ ಅವಳು ಎತ್ಕೊಳ್ಳೋಕ್ಕೆ ಬಿಡಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ತಾಳೆ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರಲ್ಲ, ಹಾಗಾಗಿ ಖುಷಿಯಿಂದ ಆಡಾಡ್ಕೊಂಡಿದ್ಲು. ಲೆಂತಿ ವಿಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ.